ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬನ್ನೂರ ಗ್ರಾಮದಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರ ಶಿಗ್ಗಾವಿ ಶಿಗ್ಗಾಂವ್ ಉರ್ದು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಬನ್ನೂರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳು ಸನ್ಮಾನ್ಯರಿಗೆ ಹೂಮಾಲೆ, ಕಿರೀಟ, ಪೇಟ, ಹೂಗಳು, ವೇಷಭೂಷಣದಲ್ಲಿ ರಾಬರ್ಟ್, ಜಿರಾಫೆ, ಪ್ರಾಣಿ, ಪಕ್ಷಿ, ರಾಷ್ಟ್ರ ಪಕ್ಷಿ, ನವಿಲು ಹಲವಾರು ವೇಷಭೂಷಣವನ್ನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಸ್ವಾಗತ ಕೋರುವವರು ಪ್ರವೀಣ್ ಸಾಗರ್, ಶಿಕ್ಷಕರು, ಉರ್ದು ಶಾಲೆ ಬನ್ನೂರ. ವೇದಿಕೆ ಮೇಲೆ ಹಾಜರಾದ ಗಣ್ಯರು, ದಿವ್ಯ ಸಾನ್ನಿಧ್ಯದಲ್ಲಿ ಶಿವಾನಂದ ಹಿರೇಮಠ, ಶಿಕ್ಷಣಾಧಿಕಾರಿಗಳು ಆದ ಬಿಗಿಒ ಎಂಬಿ ಅಂಬಿಗೇರ್, ಅಧ್ಯಕ್ಷರು, ಭಾರತ ಸೇವಾ ಸಂಸ್ಥೆ ಬನ್ನೂರು ಶ್ರೀಕಾಂತ್ ದುಂಡಿಗೌಡ, ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಬನ್ನೂರು ಗಿರಿಜವ್ವ ದೊಡ್ಡಮನಿ, ಸದಸ್ಯರು, ಗ್ರಾಮ ಪಂಚಾಯಿತಿ ಬನ್ನೂರು ವೀರಭದ್ರಪ್ಪ ಅಂಗಡಿ, ಅಧ್ಯಕ್ಷರು, ಎಸ್ಟಿಎಂಸಿ ಬನ್ನೂರ ಖಾಜಾ ಮುದ್ದೀನ್ ಸೇತಾ ಸನದಿ, ಅಧ್ಯಕ್ಷರು, ರಾಜ್ಯ ಸರ್ಕಾರಿ ನೌಕರ ಸಂಘ ಅರುಣ್ ಹೊಡೆದಗೌಡ್ರು, ಅಧ್ಯಕ್ಷರು, ಶಿಕ್ಷಣಾಧಿಕಾರಿ ಸಂಘ ಶ್ರೀನಿವಾಸ್ ಬಿ, ಉರ್ದು ಶಿಕ್ಷಣ ಸಂಯೋಜಕರು ಅಬ್ದುಲ್ ಖಾದರ್ ಕಡಿಮನಿ, ಕನ್ನಡ ಶಿಕ್ಷಣ ಶೈವಜನಕರು ಉಮೇಶ್ ಎಸ್ಆರ್, ಉರ್ದು ಸಿಆರ್ಪಿ ಶಿಗ್ಗಾಂವ್ ಹಿದಯತ್ ಉಲ್ಲಾ ರಟ್ಟಿಹಳ್ಳಿ, ಸಿಆರ್ಪಿ ಬನ್ನೂರ ದುದ್ದು ಕಮದೋಡ, ಖಜಾಂಚಿಗಳು, ಜಿಲ್ಲಾ ಶಿಕ್ಷಕರ ಸಂಘ ನಜೀರ್ ಅಹಮದ್ ಸೇತ ಸನದಿ, ಪ್ರಧಾನ ಕಾರ್ಯದರ್ಶಿಗಳು ಶಿಕ್ಷಕರ ಸಂಘ ಬಿವೈ, ಉಪಾರ ಖಜಾಂಚಿಗಳು ಶಿಕ್ಷಕರ ಸಂಘ ಸಾಯದ್ ಹುಸೇನ್, ಅಂಜುಮನ್ ಕಮಿಟಿ ಕಾರ್ಯದರ್ಶಿಗಳು ರಜಾಕ ಇಸುಮಿ ಯಾನವರ, ಅಧ್ಯಕ್ಷರು, ಉರ್ದು ಶಿಕ್ಷಕರ ಸಂಘ ಶಕೀಲ್ ಅಹಮದ್ ಚೂಹೆ, ಕಾರ್ಯದರ್ಶಿಗಳು, ಉರ್ದು ಶಿಕ್ಷಕರ ಸಂಘ ಮೊಹಮ್ಮದ್ ಜಾಫರ್ ನದಾಫ್, ಉಪಾಧ್ಯಕ್ಷರು, ಪಂಚನ ಸಹಕಾರಿ ಸಂಘ ಜೆಬಿ ಉಲ್ಲಾ, ಗಂಗನಕೋಟೆ, ಸದಸ್ಯರು, ಜಿಲ್ಲಾ ಉರ್ದು ಸಂಘ ಮೈಬೂಬ್ ಅಲಿ ಪತ್ನಿ, ಕಾರ್ಯದರ್ಶಿಗಳು ದೈಹಿಕ ಶಿಕ್ಷಕರ ಸಂಘ ಬಿ ಹುಲ್ಮನಿ, ಶಿಕ್ಷಕರು, ಉರ್ದು ಶಾಲೆಯ ಬನ್ನೂರ ಪ್ರವೀಣ್ ಸಾಗರ್, ಮುಖ್ಯ ಶಿಕ್ಷಕರು, ಉರ್ದು ಶಾಲೆ ಬನ್ನೂರ ಮೊಹಮ್ಮದ್ ರಫೀಕ್ ಬ್ಯಾಡಗಿ, ಶಿಕ್ಷಕರು, ಉರ್ದು ಶಾಲೆ ಬನ್ನೂರ ಶ್ರೀಮತಿ ಆಲ್ಫಿಯಾ ಮುಲ್ಲಾ, ಶಿಕ್ಷಕರು, ಉರ್ದು ಶಾಲೆ ಬನ್ನೂರ ಕುಮಾರಿ ಸೀಮಾ ಕೌಸರ್ ಹಾವಣಿಗೆ, ಶಿಕ್ಷಕರು, ಉರ್ದು ಶಾಲೆಯ ಬನ್ನೂರ ಕುಮಾರಿ ಫಾತಿಮುನ್ನಿಸಾ ನವಲಗುಂದ, ಮುಖ್ಯ ಶಿಕ್ಷಕರು, ಕನ್ನಡ ಶಾಲೆಯ ಬನ್ನೂರ ಬಿಆರ್ ಅಂಗಡಿ ವಂದನಾರ್ಪಣೆ ಮಾಡಿದಂತಹ ಶ್ರೀಮತಿ, ಶಿಕ್ಷಕರು, ಉರ್ದು ಶಾಲೆಯ ಬನ್ನೂರ ಶ್ರೀಮತಿ ಆಲ್ಫಿಯಾ ಮುಲ್ಲಾ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆ ಹಾಗೂ ನಿರೂಪಣೆ ಶ್ರೀ ಇದಾಯತ್ ಉಲ್ಲಾ ರಟ್ಟಿಹಳ್ಳಿ ಸಮೂಹ ಜರುಗಿಸಲಾಗಿದೆ. ನಂತರ ಬನ್ನೂರು ಗ್ರಾಮದ ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನ ಉಪಸ್ಥಿತರಿದ್ದರು ಅನಿಸುತ್ತೆ. ಹೀಗಾಗಿ ಅಂತ ಒಂದು ಮಕ್ಕಳಿಗೆ ಪ್ರೋತ್ಸಾಹದಾಯಕವಾದಂತಹ ಮತ್ತು ಅವರನ್ನು ಒಂದು ರಚನಾತ್ಮಕವಾದಂತಹ ಕಾರ್ಯದಲ್ಲಿ ತೊಡಗಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದಾಗ ಮಾತ್ರ ಅವರಲ್ಲಿ ಒಂದು ಆತ್ಮವಿಶ್ವಾಸದ ಮೂಲಕ ಅವರ ಭವಿಷ್ಯಕ್ಕೆ ಒಂದು ಆತ್ಮವಿಶ್ವಾಸವನ್ನು ತುಂಬಿದಂಗೆ ಆಗುತ್ತೆ ಅಂತಕ್ಕಂತಹ ವಿಚಾರ ಇಲಾಖೆಯದಾಗಿದೆ. ಆ ನಿಟ್ಟಿನೊಳಗೆ ಮಕ್ಕಳಿಗೆ ಎಷ್ಟು ಅವಕಾಶಗಳು ಸಿಗ್ತಾವೋ ಅಷ್ಟು ಅವಕಾಶ ಕೊಡುವಂಥ ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ಕೊಟ್ಟಷ್ಟು ಅವಕಾಶಗಳನ್ನು ಮಕ್ಕಳು ಬೆಳೀತಾರೆ ಅಂತನ್ನೋದು ನಮಗೆ ಗೊತ್ತಿರಬೇಕು. ನಮಗೆ ಅವಕಾಶಗಳು ಭಾಳ ಸಿಗ್ತವೆ, ದೊಡ್ಡವರಿಗೆಲ್ಲ ನಾವೆಲ್ಲ ಬೆಳೆದವ್ರು ಇದ್ದೀವಿ, ನಮಗೆ ಅವಕಾಶಗಳು ಭಾಳ ಸಿಗ್ತವೆ. ಆದರೆ ಮಕ್ಕಳಿಗೆ ಅವಕಾಶಗಳು ಸಿಗೋದು ಕಡಿಮೆ. ಅವಕಾಶಗಳನ್ನ ಎಷ್ಟೆಷ್ಟು ಹೆಚ್ಚೆಚ್ಚು ನಾವು ಮಕ್ಕಳಿಗೆ ಕೊಡ್ತೇವೋ ಆ ಮಕ್ಕಳು ಆ ರೀತಿ ಉಪಯೋಗ ಮಾಡಿಕೊಂಡು ಆ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥವರಾಗ್ತಾರೆ. ಒಂದೊಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಮಾಡಿದ ಒಳ್ಳೆಯ ಕೆಲಸಗಳನ್ನು ಶ್ಲಾಘನೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂಥ ಪ್ರೋತ್ಸಾಹದ ಮಾತುಗಳ ಮೂಲಕವಾಗಿ ಅವ್ರ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ರೀತಿಯ ಭಿನ್ನವಾದಂತಹ ಭವಿಷ್ಯ ರೂಪ ಆಗುವಂಥ ಸಂದರ್ಭ ಬರುತ್ತೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರಬೇಕು. ಅದು ಮನೆಯೊಳಗಾಗಿರ್ಬೋದು ಅಥವಾ ಶಾಲೆಗಾಗಿರ್ಬೋದು. ಶಾಲೆಯೊಳಗೆ ಮಕ್ಕಳು ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ಚಪ್ಪಾಳೆ ಹಾಕಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತಿಕೊಂಡು ಹೇಳಿ ಪ್ರಶಂಸೆ ಮಾಡಿದರೆ, ಅಥವಾ ಮನೆಯೊಳಗೆ ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಖಂಡಿತ ಮಕ್ಕಳು ಚೇಂಜ್ ಆಗ್ತಾ ಹೋಗ್ತಾರೆ. ಮಕ್ಕಳಿಗೆ ಬೈಯೋದ್ರ ಬದಲಾಗಿ ಶ್ಲಾಘನೆ ಮಾಡೋದಾಗಬೇಕ್ರಿ. ಬಯಸಿಕೊಂಡ ಮಗ ಬೈಯೋದನ್ನೇ ಕಲಿಯುತ್ತದೆ, ಹೊಡೆಸಿಕೊಂಡ ಮಗ ಹೊಡೆಯೋದನ್ನೇ ಕಲಿಯುತ್ತದೆ ಅಂತ ತಿಳ್ಕೊಂಡು ನಮ್ಮ ಹಿರಿಯರು ಹೇಳ್ಯಾರ. ಆ ದೃಷ್ಟಿಯೊಳಗೆ ಮಕ್ಕಳಿಗೆ ಎಷ್ಟೆಷ್ಟು ನೀವು ಶ್ಲಾಘನೆ ಮಾಡ್ತಿರೋ, ನೀವು ಒಳ್ಳೇದು ಮಾಡಿದೆ ಅಂತ ಹೇಳಿದಾಗ ಖುಷಿ ಆಗುತ್ತೆ. ಈಗ ನಮ್ಮ ಮನೆ ದೊಡ್ಡವರು, ಈಗ ಮನೆಗೆ ಹೆಣ್ಮಕ್ಳು ಅಡುಗೆ ಮಾಡ್ತೀರಿ, ನೀವೆಲ್ಲ ಅಡುಗೆ ಮಾಡಿದಾಗ ಮನೆಯೊಳಗೆ ಗಂಡ್ಮಕ್ಳು ಭಾಳ ಚಂದ ಅಡುಗೆ ಮಾಡೀರಿ ಅಂತ ತಿಳ್ಕೊಂಡು ಹೇಳಿದೆ. ಸಾರು ಭಾಳ ಚಲೋ ಇತ್ತು, ಪಲ್ಯ ಭಾಳ ಚಲೋ ಇತ್ತು. हमें दुनिया से क्या मतलब मदरसा है, मतलब अपना मरेंगे हम किताबों पर तो आज का ये आमोज़ी तलवार HPUC इस बन्नूर में जो इनाकात किया गया है, इसका एक बेहतरीन प्रोग्राम है. इससे बच्चों की तख्लीकी सलाहियत को बढ़ावा मिलता है. और यहाँ पर जो बच्चे रंग बिरंगे लिबासों में जो तैयार होकर आए हैं, इन्हें देखकर दूसरे बच्चों को भी आगे आने का एक मौका मिलता है. ये आमोज़ी तलवार इसीलिए बनाया जाता है ताकि हर बच्चा अपनी सलाहियत को बढ़ा सके और अपनी हर तख्लीकी सलाहियत को बाहर ला सके. यहाँ पर न कोई चालाक है, न कोई क्या है कम जहन है. तो यहाँ पर ये बात साबित होती है कि हर बच्चा हर मैदान में आगे
बढ़ सकता है, वो आगे आ सकता है। तो अल्लाह ताला ने हर एक को वही काबिलियत दी है, उसका इस्तेमाल करना हम टीचर्स का, तमाम असातिज़ा इकराम का और बच्चों का काम है। तो यहाँ पर बहुत सारे असातिज़ा इकराम ने बहुत मेहनत से अपने बच्चों को सजा संभाल कर यहाँ पर भेजा है। उनकी तकनीकी सलाहियतों को बढ़ावा देने के लिए हर एक उस्ताद ने और हर एक टीचर ने बहुत मेहनत की है। अल्लाह ताला इनकी मेहनतों को कामयाब करे और ख़ासकर HPUGS बन्नूर के तमाम असातिज़ा इकराम ने बहुत मेहनत की है। इनकी मेहनतों को, यहाँ की सजावट को, यहाँ की खूबसूरती को देखकर लगता है कि इन्होंने काफ़ी मेहनत की है और इनकी मेहनतों को हम सलाम करते हैं। बस मैं इतना कहकर और यहाँ हमारे CRP मोहतरम हिदायतुल्लाह सर और हमारे इसी अब्दुल कादिर गड़ेमनी सर भी क्या है, उनकी भी सलाह की वजह से आज प्रोग्राम बहुत कामयाबी तक पहुँचा है। तो बस मैं इस प्रोग्राम के लिए एक शेर अर्ज करना चाहूँगी। तदबीर के दस्ते ज़री से तकदीर दरख्शां होती है, तदबीर के दस्ते ज़री से तकदीर दरख्शां होती है, कुदरत भी मदद फरमाती है जब कोशिशें इंसान होती है। अस्सलाम वालेकुम। ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಉರ್ದು ಕ್ಲಸ್ಟರ್ ಶಿಗ್ಗಾಂವ್ ಇವರ ವತಿಯಿಂದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಬನ್ನೂರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಕಲಿಕಾ ಹಬ್ಬದ ಕಾರ್ಯಕ್ರಮದಲ್ಲಿ ನಾವು ಶಾಲಾ ಶಿಕ್ಷಣ ಇಲಾಖೆ ಒಳಗೆ ತರಗತಿಗಳಲ್ಲಿ ನಡೀತಾ ಇರತಕ್ಕಂಥ ಪಠ್ಯ ಚಟುವಟಿಕೆಗಳು ಏನಿದ್ದಾವೆ ಆ ಪಠ್ಯ ಚಟುವಟಿಕೆಗಳನ್ನು ಹೊರತುಪಡಿಸಿ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ತಕ್ಕಂಥ ನಿಟ್ಟಿನೊಳಗೆ ವಿದ್ಯಾರ್ಥಿಗಳು ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸ್ತೇವೆ. ಅವರು ವಿಜ್ಞಾನದಲ್ಲಿ ಅಭಿರುಚಿಯನ್ನು ಹೊಂದಲಿಕ್ಕೆ ವೈಜ್ಞಾನಿಕ ಸ್ಪರ್ಧೆಗಳನ್ನು ಏರ್ಪಡಿಸ್ತಕ್ಕಂಥದ್ದು ನಡೀತದೆ. ಅದೇ ರೀತಿಯೊಳಗೆ ತರಗತಿಯಲ್ಲಿ ಕಲಿತಿರ್ತಕ್ಕಂತಹ ಅವರ ಕಲಿಕಾ ಮಟ್ಟವನ್ನು ಗುರುತಿಸಲಿಕ್ಕೆ ನಾವು ಈ ಕಲಿಕಾ ಹಬ್ಬವನ್ನು ಇಲಾಖೆ ವತಿಯಿಂದಲೇ ಆಯೋಜನೆ ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಜ್ಞಾನಕ್ಕೆ ಅತ್ಯಂತ ಬದ್ಧ ವೈರಿ ಯಾವುದು ಅಂತಂದರೆ ಅಜ್ಞಾನ ಅಲ್ಲ, ಅದರ ಬದಲಾಗಿ ನಾನೊಬ್ಬ ಜ್ಞಾನಿ ಅನ್ನುವಂತಹ ಭ್ರಮೆ. ಆ ಭ್ರಮೆಯನ್ನು ಹೊರಗಿಟ್ಟು ಇನ್ನೂ ನಾವು ಹೊರಗಿನ ಪ್ರಪಂಚವನ್ನು ನೋಡಬೇಕಿದೆ, ನಮಗೆ ಕಾಂಪಿಟೇಟರ್ಸ್ ಇದ್ದಾರೆ ಅನ್ನುವಂತಹ ನಿಟ್ಟಿನೊಳಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂತಹ ಒಂದು ಪ್ರಗತಿಯ ಪಥವನ್ನು ನೋಡಲಿಕ್ಕೆ ನಾವು ಈ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡ್ತೇವೆ. ಇದು ತರಗತಿಯಲ್ಲಿ ಕಲಿತಿರ್ತಕ್ಕಂತಹ ಒಂದು ಹೋಳಿಗೆ ಪೂರ್ಣ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲ ಇಲಾಖೆಯ ಅಧಿಕಾರಿಗಳ ಆಶಯ ಅನ್ನುವಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಮಾತನಾಡುತ್ತೇವೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಶಿಗ್ಗಾಂವ್ ಹಾಗೂ ಉರ್ದು ಸಮೂಹ ಸಂಪನ್ಮೂಲ ಕೇಂದ್ರ ಶಿಗ್ಗಾಂವ್ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಬನ್ನೂರು ಸಂಯುಕ್ತಾಶ್ರಯದಲ್ಲಿ ವಿಶೇಷವಾಗಿ 2025 ಮತ್ತು 26ನೇ ಸಾಲಿನ ಶಿಗ್ಗಾಂವ್ ಉರ್ದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಉತ್ತಮ ರೀತಿಯಲ್ಲಿ ಒಂದು ಉತ್ತಮ ವೇದಿಕೆಯ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಾನು ಹೇಳುವಲ್ಲೇ ಈ ಗ್ರಾಮಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಒಂದು ಹಬ್ಬದ ರೂಪದಲ್ಲಿ ವಾತಾವರಣವಾಗಿದೆ. ಮಕ್ಕಳು ಅತ್ಯಂತ ಉತ್ಸುಕತೆಯಿಂದ ಸುಮಾರು 20 ಶಾಲೆಗಳಿಂದ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಇಲಾಖೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ನೂತನ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಹಳಷ್ಟು ಪಾಲಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ವಿವಿಧ 7 ಸ್ಪರ್ಧೆಗಳಲ್ಲಿ ಮಕ್ಕಳು ಇವತ್ತು ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ. ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇಲಾಖೆಯ ನಿಯಮಾನುಸಾರ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ನೀಡಿ ಮಕ್ಕಳಿಗೆ ಸನ್ಮಾನಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿರ್ತಕ್ಕಂತಹ ಯಾವತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಶಾಲೆಯ SDMC ಅವರಿಗೆ, ಎಲ್ಲ ಶಿಕ್ಷಣ ಪ್ರೇಮಿಗಳಿಗೆ, ನಮ್ಮ ಎಲ್ಲ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಸರ್ವ ಪದಾಧಿಕಾರಿಗಳಿಗೆ ವೈಯಕ್ತಿಕವಾಗಿ ಕಾರ್ಯಕ್ರಮದ ಪರವಾಗಿ ಅಭಿಮಾನಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಇಂದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಬನ್ನೂರು ಶಾಲೆಯಲ್ಲಿ ಶಿಗ್ಗಾಂವ್ ಉರ್ದು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಈ ಒಂದು ಕಲಿಕಾ ಹಬ್ಬವನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉದ್ಘಾಟನೆ ಮಾಡಿ ಉರ್ದು ಶಾಲೆಗಳ 20 ಶಾಲೆಗಳಷ್ಟು ಮಕ್ಕಳು ಭಾಗವಹಿಸಿದ್ದಾರೆ. ಸರ್ಕಾರದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ. ಮಕ್ಕಳಲ್ಲಿರುವಂಥ ಪ್ರತಿಭೆ ಮತ್ತು ಶಾಲಾ ತರಗತಿಯಲ್ಲಿ 1ರಿಂದ 5ನೇ ತರಗತಿಯ ಎಲ್ಲ ಮಕ್ಕಳು ಇವತ್ತು ವಿವಿಧ ಚಟುವಟಿಕೆಗಳನ್ನು ಮಾಡಿಕೊಂಡು ಆಗಮಿಸಿದ್ದಾರೆ. ಅವರಿಗೆ ತರಗತಿ ಕೋಣೆಯಲ್ಲಿ ಕಾಂಪಿಟೇಷನ್ ಮಾಡಿಸ್ತಾ ಇದ್ದಾರೆ. ಆ ಒಂದು ಈ ಕಲಿಕಾ ಹಬ್ಬವನ್ನು ಅತ್ಯುತ್ತಮವಾಗಿ ಶಾಲಾ ಮಟ್ಟದಲ್ಲಿ ಮಾಡಿ, ಕ್ಲಸ್ಟರ್ ಮಟ್ಟದಲ್ಲಿ ಮಾಡಿ ಉತ್ತಮವಾದ ದ್ವಿತೀಯ ತೃತೀಯ ಸ್ಥಾನ ಪಡೆದು ತುಂಬ ಖುಷಿಯಿಂದ ಎಲ್ಲ ಶಾಲೆಯವರು ಹೋಗ್ತಾರೆ. ಈ ಒಂದು ಕ್ಲಸ್ಟರ್ ಮಟ್ಟದ ಕಾರ್ಯಕ್ರಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು
ಒಳ್ಳೆಯ ಉರ್ದು ಶಾಲೆಗಳ ಬೆಳವಣಿಗೆಗೆ ಒಂದು ಉತ್ತಮ ಕಾರ್ಯಕ್ರಮ ಸರ್ಕಾರದಿಂದ ಉರ್ದು ಶಾಲೆಗಳಿಗೆ ಪ್ರತ್ಯೇಕ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಲಾಖೆ ಪರವಾಗಿ ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ಈ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಕಲಿಕಾ ಹಬ್ಬ ಉರ್ದು ಶಾಲೆಯನ್ನು ಇಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ವರ್ಷ ನಾವೇನು ಕಲಿಕೆಯನ್ನು ಕಲಿಸಿರ್ತೀವಿ ಆ ಕಲಿಕೆಯ ಪ್ರತಿಫಲ ರೂಪದಲ್ಲಿ ಇವತ್ತು ಮಕ್ಕಳಲ್ಲಿ ಹಬ್ಬದ ರೂಪದಲ್ಲಿ ಕಲಿಕೆಯನ್ನು ದೃಢೀಕರಣ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿದೆ. ಹಾಗಾಗಿ ನಮ್ಮ ಬನ್ನೂರು ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಒಂದು ಕಾರ್ಯಕ್ರಮವು ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಮಕ್ಕಳನ್ನು ಮಗ ನೋಡ್ತಾ ಇದೆ, ಗೊತ್ತಾಗ್ತಾ ಇದೆ, ಅವರ ಪ್ರಗತಿ ಕಲಿಕೆಯ ದೃಢೀಕರಣ ಆಗಿದೆ. ಹಾಗಾಗಿ ವಿಶೇಷವಾಗಿ ಅವ್ರನ್ನ ಅಭಿನಂದಿಸ್ತಾ ಇದ್ದೀನಿ. ಜೊತೆಗೆ ಸರ್ಕಾರ ಇಂಥ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂದಿದೆ ಎಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರದ ಒಂದು ಬೇಸ್ ಮೇಲೆ ವರ್ಗದ ತರಗತಿಯೊಳಗೆ ಮಗು ಕಲಿತಂತಹ ಒಂದು ವಿಷಯವು ಅತ್ಯಂತ ಅಚ್ಚುಕಟ್ಟಾಗಿ ಸಮುದಾಯದ ಜೊತೆ ಯಾವ ರೀತಿ ಬಿಂಬಿಸ್ಬೇಕು ಅನ್ನೋದನ್ನು ಬಹುಶಃ ಶಿಗ್ಗಾಂವಿಯ ಉರ್ದು ಕ್ಲಸ್ಟರಿನ ಕಾರ್ಯಕ್ರಮ ನೋಡಿದರೆ ಬಹಳಷ್ಟು ಅಚ್ಚುಕಟ್ಟಾಗಿದೆ. ನಾವು ತರಗತಿಯೊಳಗೆ ಯಾವ ರೀತಿ ಬೋಧನೆ ಮಾಡ್ತೇವೆ ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು ಬಹಳ ಖುಷಿಯಾಗಿದೆ. ಇದೇ ರೀತಿ ತಾಲೂಕಿನ ಎಲ್ಲ ಕ್ಲಸ್ಟರ್ಗಳಲ್ಲಿ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ವಿದ್ಯಾರ್ಥಿಗಳ ಕಲಿಕಾ ಹಬ್ಬ ಬಹಳ ವಿಶಿಷ್ಟ ರೀತಿಯಲ್ಲಿ ಆಗಿದೆ. ವಿಶೇಷವಾಗಿ ಮಕ್ಕಳ ವಿವಿಧ ಕಲಿಕೆ ತೊಡಗಿಗಳು ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ರೆಡಿ ಮಾಡಿ ಮಕ್ಕಳಲ್ಲಿ ಮತ್ತಷ್ಟು ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಸಹಾಯವಾಗುತ್ತೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಆಗುವಂಥ ವ್ಯವಸ್ಥೆಯನ್ನು ಶಿಕ್ಷಣ ಇಲಾಖೆ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾನು ಈ ಮೂಲಕ ಮಾಡ್ತೀನಿ. ರವಿರಾಜ್ ಎಸ್ ಶಿಗ್ಗಾಂವ್, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.